ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಅಗ್ನಿ ಪರೀಕ್ಷೆಯಲ್ಲಿ ಸೋತು ಸುಣ್ಣವಾದ ಟೀಮ್ ಇಂಡಿಯಾ ಯಂಗ್ಸ್ಟಾರ್ಸ್ ಇನ್ನು ಮುಂದೇನು? ಹೌದು ಸ್ನೇಹಿತರೆ, ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲಲ್ಲಿ ಇಟ್ಕೊಳ್ಳೋದು ಮರಿಬೇಡಿ. ಹಾಗೆ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಹೌದು ಸ್ನೇಹಿತರೆ, ಭಾರತ ಮತ್ತು ಜಿಂಬಾಬ್ವೆ ನಡುವಿನ 5 ಪಂದ್ಯಗಳ T20 ಸರಣಿ ಇಂದಿನಿಂದ ಆರಂಭವಾಗಿದೆ. ಇನ್ನು ಸರಣಿಯ ಮೊದಲ ಪಂದ್ಯ RRS ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನಡೆಯಿತು. ಇನ್ನು ಹಿರಿಯ ಆಟಗಾರರಿಗೆ ಈ ಸರಣಿಯಿಂದ ವಿಶ್ರಾಂತಿ ನೀಡಲಾಗಿದೆ. ಈ ಹೊಸ ತಂಡದ ಜವಾಬ್ದಾರಿಯನ್ನು ಶುಭ್ಮನ್ ಗಿಲ್ ಹೊತ್ತಿದ್ದಾರೆ. ಹೌದು ಸ್ನೇಹಿತರೆ, ಇಂದಿನ ಪಂದ್ಯದಲ್ಲಿ ಟಾಸ್ ಗೆದ್ದ ಟೀಮ್ ಇಂಡಿಯಾ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು. ಅದರಂತೆ ಜಿಂಬಾಬ್ವೆ ತಂಡವನ್ನು 115 ರನ್ಗಳಿಗೆ ಕಟ್ಟಿ ಹಾಕಿತು. ಈ ಗುರಿಯನ್ನು ಬೆನ್ನತ್ತಿದ ಟೀಮ್ ಇಂಡಿಯಾಗೆ ಭಾರೀ ಆಘಾತವಾಗಿದೆ. ಮೊದಲ ಪಂದ್ಯದಲ್ಲೇ ಜಿಂಬಾಬ್ವೆ ಎದುರು ಸೋತ ಸುಣ್ಣವಾಗಿದೆ ಭಾರತ ತಂಡ. ಹೌದು ಸ್ನೇಹಿತರೆ, ವಿಶ್ವ ಗೆದ್ದ ಟೀಮ್ ಇಂಡಿಯಾ ಯಂಗ್ಸ್ಟರ್ಸ್ ಆಡೋ ರೀತಿನ ಇದು ಅಂತ ಫ್ಯಾನ್ಸ್ ಕೇಳುತ್ತಾ ಇದ್ದಾರೆ. ಇನ್ನು ಟೀಮ್ ಇಂಡಿಯಾ ಪರ ಚೊಚ್ಚಲ ಪಂದ್ಯವಾಡ್ತಿರೋ ಅಭಿಷೇಕ್ ಶರ್ಮಾ ಡಕ್ ಔಟ್ ಆಗಿದ್ದಾರೆ. ಇನ್ನು ಋತುರಾಜ್ ಗಾಯಕ್ವಾಡ್ ಕೂಡ 7 ರನ್ ಗಳಿಸಿ ಔಟ್ ಆದರು. ಇವರ ಹಿಂದೆ ರಿಯಾನ್ ಪರಾಗ್ 2 ರನ್ ಗಳಿಸಿ ಔಟ್ ಆಗಿದ್ದಾರೆ. ಇವರಿಗೂ ಕೂಡ ಟೀಮ್ ಇಂಡಿಯಾದ ಪರ ಮೊದಲನೇ ಪಂದ್ಯ. ಸಿಕ್ಕ ಅವಕಾಶ ಬಳಸಿಕೊಳ್ಳದ ಯಂಗ್ಸ್ಟರ್ಸ್ ವಿರುದ್ಧ ಫ್ಯಾನ್ಸ್ ಗರಂ ಆಗಿದ್ದಾರೆ. ಇನ್ನು ಸಿಕ್ಸರ್ ಕಿಂಗ್ ಅಂತಾನೆ ಕರೆಸಿಕೊಳ್ಳೋ ರಿಂಕು ಸಿಂಗ್ ಕೂಡ ಡಕ್ ಔಟ್ ಆಗಿದ್ದಾರೆ. ಟೀಮ್ ಇಂಡಿಯಾ 22 ರನ್ ಗಳಿಸುವಷ್ಟರಲ್ಲಿ ಪ್ರಮುಖ 4 ವಿಕೆಟ್ ಕಳೆದುಕೊಳ್ತು. ಇನ್ನು ವಿಶ್ವ ಗೆದ್ದ ಚಾಂಪಿಯನ್ಸ್ ತಂಡ ಭಾರತ ಮತ್ತು ಇವರು ಟೀಮ್ ಇಂಡಿಯಾ ಭವಿಷ್ಯ ಮತ್ತು ಅದು ಕೂಡ ಜಿಂಬಾಬ್ವೆ ತಂಡ ಎದುರು ಈ ರೀತಿ ಯಂಗ್ಸ್ಟರ್ಸ್ ಔಟ್ ಆಗಿರೋದನ್ನು ಅಭಿಮಾನಿಗಳು ಸಹಿಸಿಕೊಳ್ಳೋದಕ್ಕೆ ಆಗ್ತಿಲ್ಲ. ಇನ್ನು ಒಂದು ಕಡೆ ವಿಕೆಟ್ ಕಳ್ಕೊಂತ ಇದ್ರು, ಇತ್ತ ನಾಯಕ ಶುಭ್ಮನ್ ಗಿಲ್ ಕೊಂಚ ಟೀಮ್ ಇಂಡಿಯಾಗೆ ರನ್ ಕಲೆ ಹಾಕಿದ್ರು. ಎಲ್ಲರೂ ಒಂದಂಕಿಯಷ್ಟೇ ರನ್ ಗಳಿಸಿ ಔಟ್ ಆದ್ರು ಮತ್ತು ಶುಭ್ಮನ್ ಗಿಲ್ ಮಾತ್ರ 31 ರನ್ ಗಳಿಸಿ ಔಟ್ ಆದ್ರು. ಇನ್ನು ಧ್ರುವ್ ಜಿಲ್ಲರ್ ಕೂಡ 7 ರನ್ ಗಳಿಸಿ ವಿಕೆಟ್ ಒಪ್ಪಿಸಿ ಕೊಟ್ಟರು. ರವಿ ಬಿಷ್ಣೋಯ್ 9 ರನ್ ಗಳಿಸಿ ಔಟ್ ಆದ್ರೆ ಆವೇಶ್ ಖಾನ್ 16 ರನ್ ಗಳಿಸಿ ಔಟ್ ಆದ್ರು. ಇನ್ನು ಮುಖೇಶ್ ಕುಮಾರ್ ಕೂಡ ಡಕ್ ಔಟ್ ಆದ್ರು. ಇನ್ನು ಕೊನೆಯಲ್ಲಿ ವಾಷಿಂಗ್ಟನ್ ಸುಂದರ್ ಗೆಲುವಿಗಾಗಿ ತಿಣುಕಾಡಿದ್ರು ಮತ್ತು ಎಲ್ಲಿಲ್ಲದ ಪ್ರಯತ್ನ ಮಾಡಿದ್ರು, ವರ್ಕೌಟ್ ಆಗಲಿಲ್ಲ. ಕೊನೆಗೂ ನಮ್ಮ ಭಾರತ ತಂಡ ಆದರೆ ಸೋತಿದೆ ಅಂತಲೇ ಹೇಳಬೇಕು. ನಿಮ್ಮ ಪ್ರಕಾರ ಈ ಸೋಲು ಹೇಗಿತ್ತು ಮತ್ತು ನಮ್ಮ ಭಾರತಕ್ಕೆ ಇದು ಅಗತ್ಯ ಇತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.